ಹಾಯ್ ಆಲ್ ವೆಲ್ಕಮ್ ಟು ರೈಲ್ವೆ ಮಾಹಿತಿ. ಫ್ರೆಂಡ್ಸ್, ಹೊಸ ವರ್ಷಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಹೊಸ ಸುದ್ದಿನ ಕೊಟ್ಟೈತಿ. ಏನಪ್ಪಾ ಅಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಏನು ಮಾಡ್ಯಾರ, ಗ್ರೂಪ್ ಡಿ ಮತ್ತೆ ಕರೆದಾರ. ಎಷ್ಟ್ರಿ 22,000 ವೇಕೆನ್ಸಿ ಕರೆದಾರ. ಈಗ ನಿಮ್ಗೆಲ್ಲರಿಗೂ ಗೊತ್ತೈತಿ ಆಲ್ರೆಡಿ 32,000 ವೇಕೆನ್ಸಿ ಇದೆ, ಪ್ರೊಸೆಸಿಂಗ್ ಐತಿ. ಆದ್ರೂ ಕೂಡ ಮತ್ತೆ 22,000 ವೇಕೆನ್ಸಿ ಕರೆದಾರ. ಈ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನ್ ಬೇಕು, ಓಕೆ. ಆಮೇಲೆ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿರ್ತೈತಿ, SC ST OBC ಜನರಲ್ಗಾಗಲಿ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿರ್ತೈತಿ, ಸೊ ಯಾವ ವೆಬ್ಸೈಟ್ ಒಳಗೆ ಅಪ್ಲಿಕೇಶನ್ ಹಾಕಬೇಕು, ಓಕೆ ಸರ್. ಮತ್ತೆ ಇದಕ್ಕೆ ಕಂಪಲ್ಸರಿ ITI ಆಗಿರ್ಬೇಕನ ಅಥವಾ ITIದವ್ರು ಅಷ್ಟ ಅಪ್ಲಿಕೇಶನ್ ಹಾಕ್ಬೇಕನ್ನ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ, ಅಥವಾ ಹ್ಯಾಂಡಿಕ್ಯಾಪ್ದವ್ರ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲೋ. ಮತ್ತು ಅಪ್ಲಿಕೇಶನ್ ಹಾಕಿದ್ಮೇಲೆ ಇದಕ್ಕೆ ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು, ಯಾವ ಬುಕ್ಸ್ಗಳನ್ನ ಓದಬೇಕು, ಓಕೆ, ಏನು ಫಾಲೋ ಮಾಡಬೇಕು ಅನ್ನೋದು ನಿಮಗೆ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಎಕ್ಸಾಮ್ ಆದಮೇಲೆ ಫಿಸಿಕಲ್ ಎಕ್ಸಾಮ್ ರೀತಿ ಯಾವಾಗ ನೀವು ಪ್ರಿಪರೇಷನ್ ಆಗಬೇಕು, ಫಿಸಿಕಲ್ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನಮ್ಮ ಮೆಡಿಕಲ್ ಏನು ಎಕ್ಸಾಮ್ ನಡೀತೈತಿ, ಸೊ ಅನ್ನೋ ಪ್ರತಿಯೊಂದು ಮಾಹಿತಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ರಿಕ್ರೂಟ್ಮೆಂಟ್ ಹಿಡ್ಕೊಂಡು ಸೆಲೆಕ್ಷನ್ ಆಗೋ ಟೈಮ್ ಏನೇನು ಸ್ಟೆಪ್ಸ್ಗಳು ಬರ್ತಾವೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಪೇಜ್ನ ಫಾಲೋ ಮಾಡಿರಿ, ಪ್ರತಿಯೊಂದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.